श्रीगुरुभ्यो नमः। लक्ष्मीपते पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। श्रीगुरुभ्यो नमः. अपरेतु ಹಾಗೆಂತ ಅಪರೇತು ಶಕ್ತಿಗ್ರಹಶ್ಚ ವೃದ್ಧ ವ್ಯವಹಾರಾತ್ ಹಾಗೆಂತ. ನಿನ್ನೆ ನೋಡಿದಂತೆ ಒಂದು ಮಗು ಈ ಶಬ್ದಕ್ಕೆ ಈ ಅರ್ಥ ಹಾಗೆ ಅಂತ ಹೇಗೆ ಕಲಿತದೆ ಹಾಗೆಂದ್ರೆ, ತಂದೆ ತಾಯಿಯರು ಮಗುವನ್ನ ತೊಡೆ ಮೇಲೆ ಕೂಡಿಸಿ ಅದರ ಅಟೆನ್ಷನ್, ಅದರ ಚೋಟಿಕಾ ಮುದ್ರೆಯಿಂದ ಅದರ ಗಮನವನ್ನ ತಮ್ಮ ಕಡೆ ತೆಗೆದುಕೊಂಡು ಇವಳು ನಿನ್ನ ತಾಯಿ, ಇವರು ತಂದೆ, ಇವರು ಅಣ್ಣ ತಂಗಿ ಹಾಗೆ ಅಂತೆಲ್ಲ ಹೇಳ್ತಾರೆ. ಈ ರೀತಿಯಾಗಿ ಆ ಮಗು ಒಂದೊಂದೇ ಶಬ್ದಕ್ಕೆ ಈ ಶಬ್ದಕ್ಕೆ ಈ ಅರ್ಥ ಹಾಗೆ ಅಂತ ಕಲಿತದೆ ಹಾಗೆ ಅಂತ ನಾವು ನೋಡಿದ್ದೀವಿ. ಬೇರೆಯವರು ಏನು ಹೇಳ್ತಾರೆ ಅಂದ್ರೆ, ಶಕ್ತಿಗ್ರಹಶ್ಚ ವೃದ್ಧ ವ್ಯವಹಾರ ಹಾಗೆ ಅಂತ ಹೇಳ್ತಾರೆ. ಮಗು ಹೇಗೆ ಕಲಿತದೆ ಹಾಗೆಂದ್ರೆ, ಮಗು ತಾನ್ ಪಾಡಿಗೆ ತಾನು ಇರುತ್ತದೆ, ದೊಡ್ಡವರೇನೋ ಮಾತಾಡ್ಕೋತಾ ಇದ್ದಾರೆ, ಗಾಮಾನಯ ಅಂತ ಒಬ್ರು ಹೇಳಿದ್ರು, ವಯಸ್ಸಾದವರು ದೊಡ್ಡವರು. ಮಧ್ಯಮ ವಯಸ್ಸಿನವರು ಅದನ್ನು ಕೇಳಿಸ್ಕೊಂಡು ಹೋಗಿ ಆಕಳನ್ನ ತಂದ್ರು. ಅದನ್ನ ನೋಡಿ ಮಗುವಿಗೆ ಗೊತ್ತಾಗ್ತದೆ, ಓ ಆಕಳು ಅಂದ್ರೆ ಇದು, ಆನೆಯ ಅಂದ್ರೆ ತೆಗೆದುಕೊಂಡ್ ಬಾ ಹಾಗೆಂತ ಇವ್ರು ಹೇಳಿದ್ರು, ಅವ್ರು ಹೋಗಿ ತಂದ್ರು. ಅದನ್ನ ಕೇಳ್ತಾ ಇದ್ದ ಮಗು ಅರ್ಥ ಮಾಡ್ಕೊಂಡಿತ್ತು ಹಾಗೆ ಅಂತ. ಒಪ್ಲಿಕ್ಕೆ ಆಗ್ತದಾ? ಗುರುಗಳೇ, ಏನ್ ಬೇಕಾದ್ರೆ ಅರ್ಥ ಮಾಡ್ಕೋಬಹುದು ಅದಕ್ಕೆ ಸಿಚುವೇಶನ್ ಪ್ರಕಾರ. ನೋಡಿ ಹೇಳ್ತಾರೆ ನೋಡಿ, ತಥಾಹಿ ವ್ಯುತ್ಪಿತ್ಸು ಅಂದ್ರೆ ಶಬ್ದ ವ್ಯುತ್ಪಾದನೆಗಾಗಿ ಬಾಲಃ ಗಾಮಾನಯ ಇತಿ ಉತ್ತಮ ವೃದ್ಧಿ ವಾಕ್ಯ ಶ್ರವಣಾನಂತರಂ. ಆ ಹುಡುಗ ಗಾಮಾನಯ ಹಾಗೆ ಅಂತ ಒಂದು ಉತ್ತಮ ವೃದ್ಧ ಅಂದ್ರೆ ಸ್ವಲ್ಪ ದೊಡ್ಡವರು ಅಂತ ಅರ್ಥ. ಅವರ ವಾಕ್ಯ ಶ್ರವಣಾನಂತರಂ, ಅವರ ವಾಕ್ಯವನ್ನು ಕೇಳಿ ಮಧ್ಯಮ ವೃದ್ಧಸ್ಯ ಪ್ರವೃತ್ತಿ, ಆ ಮಧ್ಯಮ ವಯಸ್ಸಿನವನು ಹೋಗಿ ಆಕಳನ್ನ ತರ್ತಾನೆ. ಅದನ್ನ ನೋಡಿ ಗವಾನಯನಂ ದೃಷ್ಟವಾ, ಅವನು ತಂದದ್ದು ಯಾವುದು? ಆಕಳನ್ನ ತಂದ. ಅದನ್ನು ನೋಡಿ ಮಧ್ಯಮ ವೃದ್ಧ ಪ್ರವೃತ್ತಿ ಜನಕ ಜ್ಞಾನಸ್ಯ ಅನ್ವಯ ವ್ಯತಿರೇಕಾಭ್ಯಾಂ ವಾಕ್ಯಜನ್ಯತ್ವಂ ನಿಶ್ಚಿತ್ಯ. ಅಂದ್ರೆ ಈ ರೀತಿಯಾಗಿ ಹೇಳಿದ್ರೆ ಅವನು ತರ್ತಾನೆ, ಈ ರೀತಿಯಾಗಿ ಹೇಳಿಲ್ಲ ಅಂದ್ರೆ ಅವನು ತರೋದಿಲ್ಲ ಅಂತ ಮಗು ಯೋಚನೆ ಮಾಡ್ತದೆ ಅಂತೆ. ಈ ಶಬ್ದ ಹೇಳಿದ್ರೆ ಗಾಮಾನಯ ಅಂದ್ರೆ ಅವನು ಕೇಳಿಸ್ಕೊಂಡು ತರ್ತಾನೆ, ಗಾಮಾನಯ ಅಂದ್ರೆ ಹೇಳಿಲ್ಲ ಅಂದ್ರೆ ತರೋದಿಲ್ಲ ಅಂತ ವಾಕ್ಯಜನ್ಯತ್ವ ನಿಶ್ಚಿತ್ಯ. ಅಶ್ವಮಾನಯ ಗಾಂಬದಾನ ಇತಿ, ಆಕಳನ್ನ ಕುದುರೆಯನ್ನ ತೆಗೆದುಕೊಂಡು ಬಾ, ಆಕಳನ್ನ ಕಟ್ಟಿ ಹಾಕು ಹಾಗೆ ಅಂತ. ಇವೇ ಮೊದಲಾದ ವಾಕ್ಯಗಳಿಂದ ವಾಕ್ಯಾಂತರೆ ಆವ ಉದ್ವಾಪಾಭ್ಯಾಂ ಅಂದ್ರೆ ಹಾಕುವುದು ತೆಗೆಯುವುದು, ಇವೇ ಮೊದಲಾದ ಕ್ರಿಯೆಗಳನ್ನ ಗೋಪದಸ್ಯ ಗೋವ್ಯಕ್ತೌ ಶಕ್ತಿ ಈ ರೀತಿಯಾಗಿ ತಿಳಿದು ಆ ಗೋವಿನ ಪದಕ್ಕೆ ಆ ವ್ಯಕ್ತಿ ಅಂದ್ರೆ ಆ ಪದಾರ್ಥದಲ್ಲಿ ಆ ಗೋವಿನಲ್ಲಿ ಶಕ್ತಿ ಇದೆ ಅಂತ ತಿಳಿದು, ಅಶ್ವಪದಸ್ಯ ಅಶ್ವವ್ಯಕ್ತೌ, ಅಶ್ವ ಎನ್ನುವ ಶಬ್ದಕ್ಕೆ ಕುದುರೆಯಲ್ಲೂ ಕೂಡ ಆ ಶಕ್ತಿ ಇದೆ ಅಂತೆ, ಶಕ್ತಿ ಇತಿ ವ್ಯುತ್ಪದ್ಯತೆ, ಈ ರೀತಿಯಾಗಿ ಮಗು ತಿಳ್ಕೊಳ್ತದೆ ಹಾಗೆ ಅಂತ ಕೆಲವರು ಹೇಳ್ತಾರೆ ಹಾಗೆ ಅಂತ. ಅರ್ಥ ಆಗಿದ್ಯಾ ಬೇರೆಯವರು ಏನ್ ಹೇಳ್ತಾರೆ ಅಂತ? ಇಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಗುರುಗಳೇ. ಅಂದ್ರೆ ಮಗು ಏನ್ ಕಲಿತದೆ ಅಂತ ಬೇರೆಯವರು ಹೇಗೆ ಹೇಳ್ತಾರೆ ಅಂದ್ರೆ, ದೊಡ್ಡವರು ಇಬ್ರು ದೊಡ್ಡವರು ಮಾತಾಡ್ಕೊಳ್ತಾರೆ, ಒಬ್ಬ ಉತ್ತಮ ವೃದ್ಧ, ಒಬ್ಬ ಮಧ್ಯಮ ವೃದ್ಧ. ಅವನು ಹೇಳೋದನ್ನ ಮಗು ಕೇಳಿಸ್ಕೋತಾ ಇರ್ತದೆ. ದೊಡ್ಡವ ಹೇಳಿದ ಗಾಮಾನಯ ಹಾಗೆ ಅಂತ, ಮಧ್ಯಮ ವಯಸ್ಸಿನವನು ಹೋಗಿ ಆಕಳನ್ನು ತಂದ, ಅದನ್ನು ಮಗು ನೋಡಿತ್ತು. ಅವನು ಹೇಳಿದ್ದು ಅವನು ತಂದದ್ದು, ಅದರಿಂದ ಮಗುವಿಗೆ ತಿಳ್ಕೊಂಡಿತ್ತು ಗಾಮ್ ಅಂದ್ರೆ ಆಕಳು, ಆನೆಯ ಅಂದ್ರೆ ತೆಗೆದುಕೊಂಡು ಬರಬೇಕು. ಯಾಕೆ? ದೊಡ್ಡವನ ಮಾತನ್ನು ಕೇಳಿ ಸಣ್ಣವನು ಹೋಗಿ ತರ್ತಾನೆ. ಅದರಿಂದ ಆ ಮಗುವಿಗೆ ಗೊತ್ತಾಯ್ತು ಗಾಮ್ ಅಂದ್ರೆ ಆಕಳು, ಆನೆಯ ಅಂದ್ರೆ ತೆಗೆದುಕೊಂಡು ಬರಬೇಕು ಹಾಗೆ.
ಇದು ಈ ರೀತಿಯಾಗಿ ಮಗು ಈ ಶಬ್ದಕ್ಕೆ ಈ ಅರ್ಥ ಹಾಗೆ ಅಂತ ಬೇರೆಯವರು ಮಾಡುವ ಮಾತನ್ನು ಕೆಲಸವನ್ನು ನೋಡಿ ಮಗು ತಿಳ್ಕೊಳ್ತದೆ, ಈ ಶಬ್ದಕ್ಕೆ ಈ ಅರ್ಥ ಹಾಗೆ ಅಂತ ಮಗು ತಿಳ್ಕೊಳ್ತದೆ ಅಂತ ಒಟ್ಟು ವಿಚಾರ. ಹೌದು. ಸ್ಪಷ್ಟ ಆಗಿದೆಯಾ? ಸ್ಪಷ್ಟ ಆಯ್ತು ಗುರುಗಳೇ. ಆದ್ರೆ ಅದ್ರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ಅದ್ರಲ್ಲಿ ಪ್ರಾಬ್ಲಮ್ ನಮಗೆ ಗೊತ್ತಾಗಲ್ಲ ನೋಡಿ, ಅದಕ್ಕೆ ದೊಡ್ಡವರು ಅಂತ ಹೇಳೋದು. ತನ್ನ ಅಂತ ನಿರಾಕರಣೆ ಮಾಡ್ತಾ ಇದ್ದಾರೆ ನೋಡಿ. ತನ್ನ ಶಶ್ವದ್ ವಿಸ್ಮರಣಶೀಲಸ್ಯ ಬಾಲಸ್ಯ ಏಷ್ಯತ್ ಆನಯನ ಪರ್ಯಂತಂ ಶಬ್ದ ಅನುಸಂಧಾನಾದಿ ಅನುಪಪತ್ತೇಹೇ ಅಂತ. ಅಂದ್ರೆ ಮಗುವಿಗೆ ಬೇಗ ಮರ್ತೋಗ್ತದೆ ಅದು. ಮಗುವಿಗೆ ಶಶ್ವತ್ ವಿಸ್ಮರಣಶೀಲಸ್ಯ ಬೇಗ ಮರೆತೋಗ್ತದೆ ಅದಕ್ಕೆ. ಅದರಿಂದ ಹೇಳಿದ್ದನ್ನೇ ಹೇಳ್ತಾ ಇರ್ಬೇಕು ಮಗುವಿಗೆ, ಆಗ ತಲೆಯಲ್ಲಿ ಇರುತ್ತದೆ ಹಾಗೆ ಅಂತ. ಇವನು ಉತ್ತಮ ವೃದ್ಧನಾದವ ಒಂದು ಬಾರಿ ಹೇಳಿದ ಗಾಮಾನಯ ಹಾಗೆ ಅಂತ. ಅದನ್ನ ಮಗು ಕೇಳ್ಕೊಂಡು ಅದು ನೆನಪಿಟ್ಕೊಂಡಿರ್ತದ. ಅದು ಇವನು ಗಾಮಾನಯ ಅಂತ ಉಚ್ಚಾರ ಮಾಡಿದ. ಅವನು ಹೋಗಿ ಯಾವಾಗ ತರ್ತಾನೋ ಆಕಳನ್ನು, 1 ತಾಸು ಆಗ್ಬಹುದು, 2 ತಾಸು ಆಗ್ಬಹುದು. ಆದ್ಮೇಲೆ ಅವನ ಆಕಳನ್ನು ತಂದ. ಒಂದು ತಿಂಗಳು ಆಗ್ಬಹುದು. ಆಗ್ಬೋದು. ಅದರಿಂದ ಅಷ್ಟು ಹೊತ್ತು ಕಾಲ ಇವನು ಗಾಮಾನೆಯ ಹೇಳಿದ, ಗಾಮಾನೆಯ ಅಂತ ಹೇಳಿದ ಮಗು ನೆನಪಿಟ್ಕೊಂಡಿರ್ತದ. ಕಷ್ಟ ಇದೆ ನೋಡಿ. ಅದನ್ನೇ ಹೇಳ್ತಾ ಇದ್ದಾರೆ. ಅವನ ಆಕಳನ್ನು ತಂದ ಮೇಲೆ ಗಾಮ್ ಅಂದ್ರೆ ಆಕಳು, ಆಮೇಲೆ ಅದನ್ನ ಲಿಂಕ್ ಮಾಡ್ಬೇಕು ಆ ಮಗು. ಅದು ಏನು ಆಗೇನು ಇದ್ದು ಅಷ್ಟೇ, ಅದು ಕೂಡ ಬೇಗ ಮರೆತು ಹೋಗ್ತದೆ. ಅದಕ್ಕೆ ಮತ್ತೆ ಮತ್ತೆ ಆವೃತ್ತಿ ಮಾಡ್ತಾ ಇರ್ಬೇಕು ಮಗುವಿಗೆ, ಆಗ ಅದು ಶಬ್ದವನ್ನ ಕಲಿಯೋದು. ಅದು ಇವರು ದೊಡ್ಡವರ ನೋಡಿ, ಅದಕ್ಕೆ ಹೇಳಿದ್ರು ನೋಡಿ, ಶಕ್ತಿಗ್ರಹಶ್ಚ ವೃದ್ಧ ವ್ಯವಹಾರ ಅಂತ ಹೇಳ್ತಾರೆ. ವೃದ್ಧ ವ್ಯವಹಾರವನ್ನ ಇದೇ ಪರೀಕ್ಷೆ ಅಂತ ಹೇಳೋದು ನೋಡಿ. ಬೇರೆಯವರು ಏನ್ ಹೇಳ್ತಾರೆ ಅದನ್ನು ನಾವು ಪರೀಕ್ಷೆ ಮಾಡಬೇಕು, ಅದರಲ್ಲಿರುವ ಲೋಪದೋಷಗಳನ್ನು ತಿಳಿಬೇಕು. ಸೊ ವೃದ್ಧ ವ್ಯವಹಾರದಿಂದ ಮಗುವಿಗೆ ಶಬ್ದದ ಜ್ಞಾನ ಬರುತ್ತದೆ ಹಾಗೆ ಅಂತ ಹೇಳಿದ್ರೆ, ಇವ್ರು ಯಾವಾಗ್ಲೋ ಶಬ್ದ ಏನೋ ಹೇಳಿರ್ತಾರೆ ಗಾಮಾನೆ ಅಂತ, ಅದು ಯಾವಾಗ್ಲೋ ಕೇಳಿಸ್ಕೊಂಡಿರುತ್ತದೆ. ಇದೆರಡನ್ನು ಲಿಂಕ್ ಮಾಡೋದು ಇದರ ದೊಡ್ಡ ಸಾಹಸದ ಕೆಲಸ. ಅಷ್ಟು ಸಾಮರ್ಥ್ಯ ಮಗುವಿಗೆ ಇರೋದಿಲ್ಲ, ಬೇಗ ಮರೆತೋಗುವ ಸಾಮರ್ಥ್ಯ ಹಾಗೆ. ಅದರಿಂದ ನಾವು ಹೇಳಿದ ಪ್ರಕಾರನೇ ಅದಕ್ಕೆ ಅರ್ಥ ಮಾಡಬೇಕು ಹಾಗೆ ಅಂತ ಒಟ್ಟು. ಇಷ್ಟು ಶಕ್ತಿಯ ಬಗ್ಗೆ, ಅಂದ್ರೆ ಶಬ್ದ, ಆ ಶಬ್ದದ ಅರ್ಥ ಬಗ್ಗೆ ತಿಳಿಸಿ ಮುಂದೆ ವೃತ್ತಿ ಅಂತ ಹೇಳ್ತಾರೆ. ವೃತ್ತಿ ದ್ವಿವಿಧ ಹಾಗೆ. ವೃತ್ತಿ ಅಂದ್ರೆ ಏನು, ಅದರದ್ದು 2 ಭಾಗ ಇದೆ. ಮುಖ್ಯ ವೃತ್ತಿ, ಅಮುಖ್ಯ ವೃತ್ತಿ ಹಾಗೆ ಅಂತ 2 ಭಾಗ ಇದೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.